ನೋಡಿ, ಗಾಂಧಿನಗರ ಕ್ಷೇತ್ರದ ಅಕ್ಕಿಪೇಟೆ ಭಾಗ ಇದು ಮುಂಚೆ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿ ಚಿಕ್ಕಪೇಟೆ ವಾರ್ಡ್ ಇತ್ತು. ಚಿಕ್ಕಪೇಟೆ ವಾರ್ಡ್ ಇದ್ದಂತ ಸಮಯದಲ್ಲಿ ಇಲ್ಲಿರ್ತಕ್ಕಂತ ನಮ್ಮ ಎಕ್ಸ್ ಕಾರ್ಪೊರೇಟ್ ಶಿವಕುಮಾರ್ ಅವರು ಮೊನ್ನೆ ಇಲ್ಲಿ ನಡೆದಾಟದ ಸಮಯದಲ್ಲಿ ಇಲ್ಲಿ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೆಯೋ ಸಮಯದಲ್ಲಿ ಅವರು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಹೂಳೆತ್ತಿಲ್ಲ. ಹೂಳು ಅಂದ್ರೆ ಸಣ್ಣ ಪುಟ್ಟ ಹೂಳಲ್ಲ, ಇಲ್ಲಿ 8 ರಿಂದ 9 ಅಡಿ ಹೂಳಿದೆ. ಅದನ್ನ ತೆಗಿಲಿಲ್ಲ ಅಂತಂದ್ರೆ ಈಗ ಮಳೆ ಸೀಸನ್ ಶುರು ಆಗ್ತಾ ಇದೆ. ಮಳೆ ಬಂದಾಗ ಇಲ್ಲೆಲ್ಲ ನೀರು ನುಗ್ಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವ್ರದೊಂದು ವಿಡಿಯೋವನ್ನ ಹರಿಬಿಟ್ಟಿರ್ತಕ್ಕಂಥದ್ದು ನೋಡಿದ್ವಿ. ಮೊನ್ನೆ ಭಾನುವಾರ ಮಾಡಿರ್ತಾರೆ. ಅವ್ರ ಜೊತೆಗೆ ಯಾರ್ಯಾರು ಇಲ್ಲಿ ಸುತ್ತಮುತ್ತ ನಾಗರಿಕರು ಮತ್ತೆ ಇಲ್ಲಿ ಅಂಗಡಿಗಳು ಇಟ್ಕೊಂಡಿರ್ತಕ್ಕಂಥವ್ರು ಅವರು ಬಂದು ನಿಂತಿದ್ದವ್ರನ್ನ ಇವರು ಟಾರ್ಗೆಟ್ ಮಾಡಿ ನೀವ್ ಯಾಕೆ ಅಲ್ಲಿ ಹೋಗಿದ್ದೀರಾ ಅಂತೇಳಿ ಇಲ್ಲಿರ್ತಕ್ಕಂಥ ಈ ಕಾಂಟ್ರಾಕ್ಟರ್ ಯಾರು ತಗೊಂಡಿದ್ದಾರೆ ಅವನು ಮತ್ತೆ ಕಾಂಗ್ರೆಸ್ ಪುಡಾರಿಗಳು ಬಂದು ಆ ಅಂಗಡಿಗಳನ್ನ ಮಾತ್ರ ಅದೇ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ಅವ್ರ ಶೀಟ್ ಅನ್ನ ಹೊಡೆಯುವಂತದ್ದು, ಅವ್ರನ್ನ ಫುಟ್ಪಾತ್ ಹತ್ರ ಅವ್ರ ಏನಾದ್ರು ಒಂದ್ ಸ್ವಲ್ಪ ಮೆಟ್ಲಿದ್ರೆ ಅದನ್ನ ಹೊಡೆಯುವಂತದ್ದು, ಅದು ಎಲ್ಲಾ ಕಡೆ ನಡೀತಾ ಇದೆ, ನನ್ಗೂ ಗೊತ್ತಿದೆ. ಆದ್ರೆ ಅದಕ್ಕೆ ಮುಂಚೆನೆ ಅವ್ರು ಎಲ್ರಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ರು, ಇಂಥ ಕಡೆ ಇಂಥ ಸಮಯದಲ್ಲಿ ನಾವು ಬರ್ತೀವಿ, ಅದಕ್ಕೆ ಮುಂಚೆ ನೀವು ತೆರವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಏಕಾಏಕಿ ಯಾವುದೇ ಬೇರೆ ಅಂಗಡಿಗಳಿಗೆ ಹೋಗ್ತಾ ಇಲ್ಲ, ಯಾರ್ಯಾರ ಅವತ್ತ ವಿಡಿಯೋನಲ್ಲಿ ಜೊತೆ ಕಾಣಿಸ್ಕೊಂಡ್ರು ಅವ್ರನ್ನ ಟಾರ್ಗೆಟ್ ಮಾಡಿ ನೀವು ವಿಚ್ ಮಾಡ್ತಾರ. ಆ ರೀತಿ ಅವ್ರನ್ನ ಅಂಗಡಿಗೆ ಹೊಡೆಯುವಂತದ್ದು. ಅದರಲ್ಲೂ ಇದೊಂದು 100 ವರ್ಷ ಹಳೇದಿರ್ಬೋದು ಈ ಬಿಲ್ಡಿಂಗ್. ಆ ಬಿಲ್ಡಿಂಗ್ಗೆ ಇವರು ಹೊಡೆದಿ ಅದೆಲ್ಲ ಹೆಚ್ಚು ಕಮ್ಮಿ ಇಷ್ಟರಲ್ಲಿ ಬಿದ್ದೋಗುತ್ತೆ. ಅದ್ ಒಳಗಡೆ ಒಬ್ರು ಹೆಂಗಸು ಕೂಡ ನಿಂತು ಕೂತ್ಕೊಂಡಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವ್ರನ್ನು ಕೂಡ ಈಚೆಗೆ ಬರ್ರಿ ಅಂತಾನು ಕೇಳ್ದೇನೆ ಬೇರೆ ಏಕಾಏಕಿ JCB ತಗೊಂಡು ಹೊಡೆದಿದ್ದಾರೆ. ಈ ರೀತಿ ಕೆಲಸ ಮಾಡ್ತಕ್ಕಂಥದ್ದು ಶಾಸಕರು ಅವ್ರು ನಾಲಾಯಕ್ಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅವರು ಕೆಲಸ ಅಂತೂ ಮಾಡೋದಿಲ್ಲ, ಜನರ ಮೇಲೆ ಆರೋಪ ಮಾಡ್ತಾರೆ, ಇಲ್ಲಿ ನಾನು ಓಟ್ ಹಾಕೋದಿಲ್ಲ ಅಂತೇಳಿ. ಯಾಕೆ ಓಟ್ ಹಾಕೋದು? ಏನಕ್ಕೆ ಓಟ್ ಹಾಕ್ಬೇಕು? ನೀವು ಕೆಲಸ ಮಾಡಿದ್ರೆ ತಾನೇ ಓಟ್ ಹಾಕೋದು ಜನ. ಹಾಗಾಗಿ ಜನ ಇಲ್ಲಿ ಅವ್ರ ಪಾಪ ಓಡಾಡೋದಕ್ಕೂ ರಸ್ತೆ ಬಹಳ ಕಷ್ಟ ಇದೆ. ಇದು ತುಂಬಾ ವರ್ಷದಿಂದ ನೆಲೆಗುತ್ತಿಗೆ ಬಿಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ರಸ್ತೆ ಬಹಳ ಸಮಸ್ಯೆ ಇತ್ತು. ಎಲ್ಲರೂ ಕೂಡ ಸ್ಕೂಟರ್ಗಳಲ್ಲಿ ಓಡಾಡ್ಬೇಕಾದ್ರೆ ಜಾರ್ ಬೀಳ್ತಕ್ಕಂಥದ್ದು ಆಗ್ತಾನೆ ಇತ್ತು. ನಾವು ಕೂಡ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಇದ್ವಿ. ಆದ್ರೆ ಅದನ್ನ ಸರಿ ಮಾಡೋದನ್ನ ಬಿಟ್ಬಿಟ್ಟು ಇವರು ಈಗೇನೋ ಅನುದಾನ ಬಂದಿದೆ, ಏನೋ ಶುರು ಮಾಡ್ತೀವಿ ಅಂತೇಳಿ ಹೊರಟಿರ್ತಕ್ಕಂಥದ್ದಿದೆ. ಆದ್ರೆ ಶುರು ಮಾಡಿದಾಗ ಯಾರಾದ್ರೂ ಸಮಸ್ಯೆ ಸರಿಯಾಗಿ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಅವ್ರ ಮೇಲೆ ಗಲಾಟೆ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತು ನಾನು ಕೂಡ ಇಲ್ಲಿ ಬಂದು ನಿಂತಿದ್ದೀನಿ. ನನ್ನ ಮೇಲೂ ಏನ್ ಆರೋಪ ಮಾಡ್ತಿರೋ ಗೊತ್ತಿಲ್ಲ, ನಮ್ಮ ಮನೆಗೂ ಬರ್ತಿರೋ ಗೊತ್ತಿಲ್ಲ. ಬನ್ನಿ, ನಾವು ಅದನ್ನ ಎದುರಿಸ್ತೀವಿ. ಆದ್ರೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ, ಕಾಮನ್ ಮ್ಯಾನ್ಗೆ ದಯಮಾಡಿ ತೊಂದರೆ ಕೊಡಬೇಡಿ ಅಂತ ಹೇಳಲಿಕ್ಕೆ ನಾನು ಬಂದಿರ್ತಕ್ಕಂಥ.